ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದು ಕಾವೇರಿ ಸಂಕ್ರಮಣದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡವ ಸಮಾಜ ಪೊಮ್ಮಾಲೆ ಪೊಮ್ಮಕ್ಕಡ ಕೂಟದ ಸದಸ್ಯರಿಂದ ನಮೋ ಕಾವೇರಿ ಮಾತೆ ವಿಶೇಷ ಕಾರ್ಯಕ್ರಮ. ನಮೋ ಲೋಕಮಾತೆ, ನಮೋ ಶಕ್ತಿದಾತೆ, ನಮೋ ದೇವಿ ಕಾವೇರಿ ಭಾಗ್ಯಪ್ರದಾತೆ. ನಮೋ ಜನನಿ ದುರ್ಗಾ ನಮಸ್ತೆ ನಮಸ್ತೆ, ನಮೋ ಜನನಿ ದುರ್ಗಾ ನಮಸ್ತೆ ನಮಸ್ತೆ. ನಮಸ್ಕಾರ. ನಾಡಿನ ಸರ್ವರಿಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಆರಂಭದಲ್ಲಿ ಪ್ರಾರ್ಥನೆ ಕನ್ನಡ ಸುನೀತಾ ಸಂಪತ್ ಅವರಿಂದ. ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ. ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ. ನೋಡು ನಲಿದು ಬರುತ್ತಲಿಹಳು ದೇವ ಕನ್ಯೆ ಕಾವೇರಿ. ಕಾಡು ಗುಡುಗೆ ಮಿಂಚಿ ನೊಡೆಯೇ ಬ್ರಹ್ಮಗಿರಿಯ ಶಿಖರ ಮೇರೆಯೇ. ಕಾಡು ಗುಡುಗೆ ಮಿಂಚಿ ನೊಡೆಯೇ ಬ್ರಹ್ಮಗಿರಿಯ ಶಿಖರ ಮೇರೆಯೇ. ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ. ಪಚ್ಚೆ ಪೈರ ಸೀರೆಯುಟ್ಟು ಮಂಜುಮಣಿಯ ಮುಸಕ ತೆರೆದು. ಪಚ್ಚೆ ಪೈರ ಸೀರೆಯುಟ್ಟು ಮಂಜುಮಣಿಯ ಮುಸಕ ತೆರೆದು. ಅರಸಿನ ಕುಂಕುಮ ವಿಳ್ಳೆದೆಲೆಯ ಅಮೃತ ಕುಂಭ ಕರದಿ ಪೊತ್ತು. ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ. ಸಿಂಗಾರದ ನಾಗರ ಹೆಡೆ ಕೆಂಗುಲಾಬಿಯ ಕವಲು ಜಡೆ. ಸಿಂಗಾರದ ನಾಗರ ಹೆಡೆ ಕೆಂಗುಲಾಬಿಯ ಕವಲು ಜಡೆ. ಹೊಸ ಏಲಕ್ಕಿ ಪುನ್ನಮಾಲೆ ಚಂದ್ರಬಿಂಬ ಮುಖದ ಪೋಲೆ. ಚಂದ್ರಬಿಂಬ ಮುಖದ ಪೋಲೆ. ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ. ಕಾಪಿ ಮೆಣಸು ಕಾಳು ತುಂಬೆ ಪುಳಿಯ ಪಲಕೆ ಸವಿಯು ತುಂಬಿ. ಜೇನಿನಲ್ಲಿ ಮಧುವು ತುಂಬಿ ಬಿದಿರ ಮಳೆಯ ದುಡಿಯ ದನಿಗೆ. ಹಾವಿನಂತೆ ಬಾಗಿ ಬಳುಕಿ ಜಿಂಕೆಯಂತೆ ನೆಗೆದು ಹಾರಿ. ಹಾವಿನಂತೆ ಬಾಗಿ ಬಳುಕಿ ಜಿಂಕೆಯಂತೆ ನೆಗೆದು ಹಾರಿ. ಆನೆಯಂತೆ ನೂಕಿ ನುಗ್ಗಿ ತಕದಿಮು ದುಮುಕುತ. ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ.
ಸಂಕ್ರಮಣ ಪುಣ್ಯಕಾಲ ನಾಡಿಗೆಲ್ಲ ಕುಂಭಮೇಳ ಸಂಕ್ರಮಣ ಪುಣ್ಯಕಾಲ ನಾಡಿಗೆಲ್ಲ ಕುಂಭಮೇಳ ಸಕಲ ಶಕ್ತಿಗಾಗಿ ಮೂಲ ಸದಾನಂದ ಪರ್ವಕಾಲ ತೀರ್ಥೋದ್ಭವದ ಪುಣ್ಯಗಳಿಗೆ ಕಾದು ಕುಳಿತ ಭಕ್ತ ಜನರು ಅಮ್ಮೆ ಕಂಡು ಹರುಷಗೊಂಡು ತೀರ್ಥಕ್ಕಾಗಿ ಕೈಯ ಚಾಚಿ ಅಗಸ್ತ್ಯ ಮುನಿ ಮನಮೋಹಿನಿ ಜಗ ಜನನಿ ಹೊನಲ ರಾಣಿ ಅಗನಾಶನ ವಾಹಿನಿ ಅಮೃತ ಕುಂಭ ಕರದಿ ಪೊತ್ತು ನೋಡು ಕುಣಿದು ಬರುತ್ತಲಿಹಳು ಕೊಡಗ ಕನ್ಯೆ ಕಾವೇರಿ ನೋಡು ನಲಿದು ಬರುತ್ತಲಿಹಳು ದೇವ ಕನ್ಯೆ ಕಾವೇರಿ ದೇವ ಕನ್ಯೆ ಕಾವೇರಿ. ತಾಯಿ ಕಾವೇರಿಯ ಜನ್ಮ ವೃತ್ತಾಂತದ ಬಗ್ಗೆ ವಿವರಿಸುತ್ತಾರೆ ಕಣ್ಣಂಡ ಕವಿತಾ ಬಳ್ಳಪ್ಪ ಅವರು. ಬ್ರಹ್ಮನ ದತ್ತುಪುತ್ರಿ, ಕವೇರ ಋಷಿಯ ವರಪುತ್ರಿ, ಅಗಸ್ತ್ಯ ಮಹಾಮುನಿಯ ಪತ್ನಿ ಕಾವೇರಿಯು ಕೊಡಗಿನ ಗೃಹದೇವತೆ. ಕೊಡಗಿನ ಕಾವೇರಿ ಅಂತ ಹೇಳುವಾಗಲೇ ಮೈ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ನಮ್ಮ ಕೊಡಗು, ನಮ್ಮ ಕಾವೇರಿ. ಕೊಡಗಿನವರು ಕಾವೇರಿಯನ್ನು ಕೇವಲ ನದಿಯಾಗಿ ನೋಡುವುದಿಲ್ಲ. ಕೊಡಗಿನವರಿಗೆ ಕಾವೇರಿ ದೇವತೆ, ಅದರಲ್ಲೂ ಕುಲದೇವಿ. ತಮ್ಮನ್ನು ಸಾಕಿ ಸಲಹುವ ತಾಯಿಯಂತೆ ಭಕ್ತಿಭಾವದಿಂದ ಪೂಜಿಸುತ್ತಾರೆ. ಕಾವೇರಿಯ ಇತಿಹಾಸದ ಕುರಿತು ಪುರಾಣವಿದೆ. ಕಾವೇರಿಯ ಪುರಾಣ ಕೊಡವ ಭಾಷೆಯ ಬಾಳೋಪಾಟು ರೂಪದಲ್ಲಿದ್ದು ಉತ್ಕೃಷ್ಟ ಸಾಹಿತ್ಯವನ್ನು ಹೊಂದಿದೆ. ಕಾವೇರಿ ತಾಯಿಯ ಪುರಾಣ ಜನಪದದ ಕಾವ್ಯದಲ್ಲಿ ವಿಶೇಷವಾಗಿ ಗಮನ ಸೆಳೆಯುತ್ತದೆ. ನೂರಾರು ವರ್ಷಗಳ ಹಿಂದೆ ಜನಪದ ಕವಿಗಳು ಕಾವೇರಿಯ ಕುರಿತು ಸುದೀರ್ಘವಾದ ಗೀತೆಯನ್ನು ರಚಿಸಿ ಹಾಡುತ್ತಾ ಅದನ್ನು ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿ ಬೆಳೆಸಿಕೊಂಡು ಬಂದಿರುತ್ತಾರೆ. ಇದರಲ್ಲಿ ಕಾವೇರಿಯ ಮೂಲ ಹಾಗೂ ನೀರಾಗಿ ಹರಿದಿರುವ ಹಿಂದಿರುವ ಕಥೆಗಳನ್ನು ತಿಳಿಸಲಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯೊಂದಿಗೆ ಲೋಪಾಮುದ್ರೆಯು ಬರುತ್ತಾಳೆ. ಲೋಪಾಮುದ್ರೆಯು ಬ್ರಹ್ಮದೇವರ ಮಾನಸ ಪುತ್ರಿ. ಮುಂದೆ ಕವೇರ ಮುನಿಗೆ ಮಕ್ಕಳಿಲ್ಲದ ಕಾರಣ ಲೋಪಾಮುದ್ರೆಯನ್ನು ದತ್ತುಪುತ್ರಿಯಾಗಿ ಕವೇರ ಮುನಿಗೆ ಬ್ರಹ್ಮನು ಕೊಡುತ್ತಾರೆ. ಕವೇರ ಮುನಿಯ ಮಗಳಾದ ಮೇಲೆ ಲೋಪಾಮುದ್ರೆಯು ಕಾವೇರಿಯಾಗುತ್ತಾಳೆ. ಮುಂದೆ ಅಗಸ್ತ್ಯ ಮಹಾಮುನಿಯು ಕಾವೇರಿಯನ್ನು ಮದುವೆಯಾಗುವುದಕ್ಕೆ ಒಪ್ಪಿಗೆ ಕೇಳುತ್ತಾರೆ. ಆಗ ಕಾವೇರಿಯು ಷರತ್ತಿನ ಮೇಲೆ ಒಪ್ಪಿಗೆ ಕೊಡುತ್ತಾಳೆ. ಆ ಷರತ್ತು ಏನೆಂದರೆ ಕಾವೇರಿಯನ್ನು ಒಂದು ಕ್ಷಣವೂ ಬಿಟ್ಟು ಹೋಗುವಂತಿಲ್ಲ ಎನ್ನುವಂಥ ಷರತ್ತು. ಒಮ್ಮೆ ಅಗಸ್ತ್ಯ ಮುನಿ ಷರತ್ತಿಗೆ ತಪ್ಪಿ ಕಾವೇರಿಯನ್ನು ಬಿಟ್ಟು ನದಿಗೆ ಹೋಗಿರುತ್ತಾರೆ. ಈ ಸಂದರ್ಭ ಲೋಕ ಕಲ್ಯಾಣಕ್ಕಾಗಿ ಭೂಮಿಗೆ ಬಂದ ಕಾವೇರಿಯು ಕಮಂಡಲದ ಮೂಲಕ ನದಿಯಾಗಿ ಹೊರಗೆ ಬಂದು ಹರಿಯುತ್ತಾಳೆ ಹಾಗೂ ಲೋಕದ ಜನರಿಗೆ ಜೀವನದಿಯಾಗಿ ಲೋಕ ಕಲ್ಯಾಣ ಮಾಡುತ್ತಾಳೆ. ತಾಯಿ ಕೊಡಗಿನ ಜನತೆ ಹಾಗೂ ಲೋಕದ ಎಲ್ಲ ಜನರಿಗೆ ಕಲ್ಯಾಣವನ್ನು ಮಾಡಿ ಜನರನ್ನು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಇದೀಗ ಹಾಡು ಬೊಪ್ಪಂಡ ಸರಳಾ ಕರಂಬಯ್ಯ ಅವರಿಂದ. ಕಾವೇರಿ ಮಾತೆ ಕೊಡಗಿನ ದೇವಿ. ಕಾವೇರಿ ಮಾತೆ ಕೊಡಗಿನ ದೇವಿ ಲೋಪಾಮುದ್ರೆ ಶರಣೆಂಬೆ, ಬೇಡಿದ ವರಗಳ ನೀಡುವ ತಾಯಿ ಸಾಷ್ಟಾಂಗ ವಂದಿಸಿ ಶರಣೆಂಬೆ, ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಕಾವೇರಿ ಮಾತೆ ಕೊಡಗಿನ ದೇವಿ ಲೋಪಾಮುದ್ರೆ ಶರಣೆಂಬೆ, ಬೇಡಿದ ವರಗಳ ನೀಡುವ ತಾಯಿ ಸಾಷ್ಟಾಂಗ ವಂದಿಸಿ ಶರಣೆಂಬೆ, ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಬ್ರಹ್ಮಗಿರಿಯಲ್ಲಿ ಹುಟ್ಟಿದ ದೇವಿ ದಕ್ಷಿಣ ಗಂಗೆಯು ನೀನಮ್ಮ,
ಬ್ರಹ್ಮಗಿರಿಯಲ್ಲಿ ಹುಟ್ಟಿದ ದೇವಿ ದಕ್ಷಿಣ ಗಂಗೆಯು ನೀನಮ್ಮ. ಅಗಸ್ತ್ಯ ಮುನಿಗಳ ಸತಿಯಾದ ದೇವಿ ಜೀವನದಿ ನೀನೆ ಕಾವೇರಮ್ಮ. ಅಗಸ್ತ್ಯ ಮುನಿಗಳ ಸತಿಯಾದ ದೇವಿ ಜೀವನದಿ ನೀನೆ ಕಾವೇರಮ್ಮ. ಕಾವೇರಿ ಮಾತೆ ಕೊಡಗಿನ ದೇವಿ ಲೋಪಾಮುದ್ರೆ ಶರಣೆಂಬೆ. ಬೇಡಿದ ವರಗಳ ನೀಡುವ ತಾಯಿ ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಸಾಷ್ಟಾಂಗ ವಂದಿಸಿ ಶರಣೆಂಬೆ. ತುಲಾ ಸಂಕ್ರಾಂತಿಯ ಪುಣ್ಯ ದಿನದಂದು ಉಕ್ಕಿ ಹರಿಯುವೆ ಜಲವಾಗಿ. ತುಲಾ ಸಂಕ್ರಾಂತಿಯ ಪುಣ್ಯ ದಿನದಂದು ಉಕ್ಕಿ ಹರಿಯುವೆ ಜಲವಾಗಿ. ಗುಪ್ತಗಾಮಿನಿಯಾಗಿ ಹರಿಯುತ್ತಾ ಬಂದು ನಾಡಿನ ಜನರಿಗೆ ವರವಾಗಿ. ಗುಪ್ತಗಾಮಿನಿಯಾಗಿ ಹರಿಯುತ್ತಾ ಬಂದು ನಾಡಿನ ಜನರಿಗೆ ವರವಾಗಿ. ಕಾವೇರಿ ಮಾತೆ ಕೊಡಗಿನ ದೇವಿ ಲೋಪಾಮುದ್ರೆ ಶರಣೆಂಬೆ. ಬೇಡಿದ ವರಗಳ ನೀಡುವ ತಾಯಿ ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಕಾವೇರಿ ಮಾತೆ ಕೊಡಗಿನ ದೇವಿ ಲೋಪಾಮುದ್ರೆ ಶರಣೆಂಬೆ. ಬೇಡಿದ ವರಗಳ ನೀಡುವ ತಾಯಿ ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಸಾಷ್ಟಾಂಗ ವಂದಿಸಿ ಶರಣೆಂಬೆ. ಈಗ ಕಾವೇರಿಯ ಬಗ್ಗೆ ಕೊಡಗಿನ ಜನರಲ್ಲಿ ಇರುವ ನಂಬಿಕೆ ಕುರಿತು ಮಾತನಾಡುತ್ತಾರೆ ಮೂವೆರ ಸರಿತಾ ಹರೀಶ್. ನಮ್ಮ ಮನೆಯ ನೆಲ್ಲಕ್ಕಿಯಲ್ಲಿ ಕಾವೇರಿ ಮಾತೆಯ ಅಥವಾ ತಲಕಾವೇರಿಯ ಭಾವಚಿತ್ರವನ್ನು ಇಟ್ಟು ಪೂಜಿಸಿದರೆ ಒಳ್ಳೆಯದಾಗುತ್ತದೆ. ಪ್ರತಿ ವರ್ಷ ತೀರ್ಥೋದ್ಭವದ ಸಂದರ್ಭ ತಲಕಾವೇರಿಗೆ ತೆರಳಿ ದರ್ಶನ ಪಡೆಯಬೇಕು. ತೀರ್ಥೋದ್ಭವದ ಸಂದರ್ಭ ತೆರಳಲು ಸಾಧ್ಯವಾಗದಿದ್ದಲ್ಲಿ 1 ತಿಂಗಳ ಅವಧಿಯಲ್ಲಿ ನಡೆಯುವ ಕಿರು ಸಂಕ್ರಮಣದೊಳಗೆ ಹೋಗಿ ಬರಬೇಕು. ಮಕ್ಕಳ ತಲೆಕೂದಲನ್ನು ಮೊದಲು ಕಾವೇರಿಯಲ್ಲಿ ತೆಗೆದರೆ ಒಳ್ಳೆಯದಾಗುತ್ತದೆ. ವರ್ಷಕ್ಕೊಮ್ಮೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಬೇಕು. ಕಾವೇರಿ ತೀರ್ಥವನ್ನು ಮುಂದಿನ ತೀರ್ಥೋದ್ಭವದ ತನಕ ಮನೆಯಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ತೀರ್ಥವನ್ನು ಅನಾರೋಗ್ಯದ ಸಂದರ್ಭ ತೆಗೆದುಕೊಂಡರೆ ಗುಣವಾಗುತ್ತದೆ. ಯಾರಾದರೂ ಮೃತರಾಗುವ ಸಂದರ್ಭ ಅವರ ಬಾಯಿಗೆ ಕಾವೇರಿ ತೀರ್ಥ ನೀಡಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ತೀರ್ಥೋದ್ಭವದ ಸಂದರ್ಭ ಕೇವಲ ಕುಂಡಿಕೆಯಲ್ಲಿ ಮಾತ್ರವಲ್ಲದೆ ಕೊಡಗಿನ ಎಲ್ಲ ಜಲಮೂಲಗಳಲ್ಲಿ ಬಾವಿ ಕೆರೆಗಳಲ್ಲಿ ಕೂಡ ಕಾವೇರಿ ದರ್ಶನವಾಗುತ್ತದೆ. ಜಾನುವಾರುಗಳು ನಡೆಯುವಾಗ ಮೂಡುವ ಪುಟ್ಟ ಗುಂಡಿ ನೀರಿನಲ್ಲಿ ಕೂಡ ತೀರ್ಥೋದ್ಭವದ ಸಂದರ್ಭ ಗುಳ್ಳೆಗಳಂತೆ ನೀರು ಮೇಲೇಳುತ್ತದೆ. ತಲಕಾವೇರಿಗೆ ತೆರಳಲು ಸಾಧ್ಯವಿಲ್ಲದವರು ಅದೇ ಸಮಯಕ್ಕೆ ಬಾವಿಯಲ್ಲಿ ಇಣುಕಿದರೆ ತೀರ್ಥ ಉಕ್ಕುವುದು ಕಾಣುತ್ತದೆ. ವಿವಾಹವಾದವರು ಕಣಿಪೂಜೆ ಕಳೆದು 1 ವಾರದೊಳಗೆ ತವರು ಮನೆಗೆ ಗಂಡನೊಂದಿಗೆ ಬಂದು ಹಿರಿಯರ ಆಶೀರ್ವಾದ ಪಡೆಯಬೇಕು. ಯಾರಾದರೂ ಸತ್ತರೆ ಅವರ ಆಳು ರೂಪ ಅಂದರೆ ಬೆಳ್ಳಿಯ ಪುಟ್ಟ ರೂಪವನ್ನು ತಮ್ಮ ಮನೆಯಲ್ಲಿ ಇಲ್ಲವೇ ದೇವಸ್ಥಾನದಲ್ಲಿ ಪೂಜಿಸಿ ಅದನ್ನು ನಂತರ ಕಾವೇರಿಯಲ್ಲಿ ವಿಸರ್ಜಿಸಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ಸತ್ತರೆ ಅವರ ಭಸ್ಮವನ್ನು ಹರಿಯುವ ನೀರಿನಲ್ಲಿ ಹಾಕಿದರೆ ಅವರ ಪಾಪ ಪರಿಹಾರವಾಗಿ ಸ್ವರ್ಗದಲ್ಲಿ ಮುಕ್ತಿ ಪಡೆಯುತ್ತಾರೆ. ಕುಳಿಕು ನಿಂತವರು ಅಂದರೆ ದೀಕ್ಷೆ ಇರುವವರು 3 ಹುಣ್ಣಿಮೆ ಕಳೆಯುವ ತನಕ ಅಥವಾ 48 ದಿನಗಳ ಕಾಲ ಮಧು ಮಾಂಸ ವೀಳ್ಯದೆಲೆ ತಿನ್ನದೆ ಹಾಲು ಸೇವಿಸದೆ ಶುದ್ಧವಾಗಿರುತ್ತಾರೆ. 48 ದಿನಗಳು ಅಥವಾ 1 ಮಂಡಲ ಕಳೆದ ನಂತರ ಕಾವೇರಿಗೆ ತೆರಳುತ್ತಾರೆ. ಅಲ್ಲಿ ಪುಣ್ಯ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡುತ್ತಾರೆ. ಕಾವೇರಿಗೆ ತೆರಳುವ ತನಕ ಸತ್ತವರ ಆಳು ರೂಪ ಅಂದರೆ ಬೆಳ್ಳಿಯ ಮಾನವ ರೂಪವನ್ನು ಪೂಜೆ ಮಾಡಿ ಹಾಲು ಬರುವ ಮರದಲ್ಲಿ ತೂಗಿ ಇಡುತ್ತಾರೆ. ಇದೀಗ ಕೇಳೋಣ ಒಂದು ಕವನ ಮಾತೆ ಕಾವೇರಿಯ ಬಗ್ಗೆ. ವಾಚಿಸುತ್ತಾರೆ ಬೊಪ್ಪಂಡ ಸರಳಾ ಕರಂಬಯ್ಯ. ಶೀರ್ಷಿಕೆ ಬೆಟ್ಟದ ಮಡಿಲಿನಿಂದ ಹರಿದು ಬರುವ ಕಾವೇರಿ ಮಾತೆಗಾಗಿ. ಬೆಟ್ಟದ ಮಡಿಲಿನಿಂದ ಹರಿದು ಬರುವ ಕಾವೇರಿ ಮಾತೆಗಾಗಿ ಕಾಯುತ್ತಿರುವ ವರ್ಷಕ್ಕೊಮ್ಮೆ ತೀರ್ಥರೂಪದಲ್ಲಿ ಬರುವ ನಿಮ್ಮ ದರ್ಶನಕ್ಕಾಗಿ. ಬೆಟ್ಟದ ಮಡಿಲಿನಿಂದ ಹರಿದು ಬರುವ ಕಾವೇರಿ ಮಾತೆಗಾಗಿ ಕಾಯುತ್ತಿರುವೆವು ವರ್ಷಕ್ಕೊಮ್ಮೆ ತೀರ್ಥರೂಪದಲ್ಲಿ ಬರುವ ನಿಮ್ಮ ದರ್ಶನಕ್ಕಾಗಿ. ಇಡೀ ಜಗವನ್ನೇ ಮರೆತರು ನಾವು ಮರೆಯಲ್ಲ ಎಂದೂ ನಿಮ್ಮನ್ನ. ಇಡೀ ಜಗವನ್ನೇ ಮರೆತರು ನಾವು ಮರೆಯಲ್ಲ ಎಂದೂ ನಿಮ್ಮನ್ನ. ಹೊಳೆಯಾಗಿ ಹರಿಯುವಾಗ ನೋಡಲು ನೀವು ಎಷ್ಟು ಚೆನ್ನ. ಹೊಳೆಯಾಗಿ ಹರಿಯುವಾಗ ನೋಡಲು ನೀವು ಎಷ್ಟು ಚೆನ್ನ. ಎಷ್ಟೋ ಜೀವರಾಶಿಗಳಿಗೆ
ಜೀವನ ನಮ್ಮ ತಾಯಿ ಕಾವೇರಿಯಿಂದಲೇ. ಎಷ್ಟೋ ಜೀವರಾಶಿಗಳಿಗೆ ಜೀವನ ನಮ್ಮ ತಾಯಿ ಕಾವೇರಿಯಿಂದಲೇ. ಎಷ್ಟೇ ವರ್ಣಿಸಿದರೂ ಸಾಲದು ನಾ ಅವರನ್ನು ಈಗಲೇ. ಎಷ್ಟೇ ವರ್ಣಿಸಿದರೂ ಸಾಲದು ನಾ ಅವರನ್ನು ಈಗಲೇ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸೋಣ ನಾವೆಲ್ಲ ಈ ದಿನ. ಬಯಸಿದೆಲ್ಲ ಈಡೇರುವಂತೆ ಆಗಲಿ ಎಲ್ಲರಿಗೂ ಪ್ರತಿದಿನ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸೋಣ ನಾವೆಲ್ಲ ಈ ದಿನ. ಬಯಸಿದೆಲ್ಲ ಈಡೇರುವಂತೆ ಆಗಲಿ ಎಲ್ಲರಿಗೂ ಪ್ರತಿದಿನ. ಏನಂತ ಬರೆಯಲಿ ಅಂತ ಯೋಚಿಸುತ್ತಿದ್ದೆ ನಾ ಕವನ. ನೆನಪಾಗಿ ಬಂದಿದೆ ನನಗೆ ನಮ್ಮ ಕಾವೇರಿ ಅಮ್ಮನ. ಏನಂತ ಬರೆಯಲಿ ಅಂತ ಯೋಚಿಸುತ್ತಿದ್ದೆ ನಾ ಕವನ. ನೆನಪಾಗಿ ಬಂದಿದೆ ನನಗೆ ನಮ್ಮ ಕಾವೇರಿ ಅಮ್ಮನ. ಇಲ್ಲಿಗೆ ಮುಗಿಸುವೆನಾ ನನ್ನ ಈ ಪುಟ್ಟ ಕವನ. ಎಲ್ಲರಿಗೂ ತಿಳಿಸುವೆನಾ ನಿಮಗೆ ಹೃತ್ಪೂರ್ವಕ ನಮನ. ಇಲ್ಲಿಗೆ ಮುಗಿಸುವೆನಾ ನನ್ನ ಈ ಪುಟ್ಟ ಕವನ. ಎಲ್ಲರಿಗೂ ತಿಳಿಸುವೆನಾ ನಿಮಗೆ ಹೃತ್ಪೂರ್ವಕ ನಮನ. ಕೊಡವ ಸೀರೆಯ ಬಗ್ಗೆ ವಿವರಿಸಿ ಹೇಳುತ್ತಾರೆ ಪಳಂಗಂಡ ರೇಖಾ ತಮ್ಮಯ್ಯ ಅವರು. ಕೊಡವ ಸೀರೆ ಇದು ಕಾವೇರಿ ಮಾತೆಯ ಆಶೀರ್ವಾದದ ಉಡುಪು. ಕೊಡವ ಭಾಷೆಯಲ್ಲಿ ಕಾವೇರಿ ತಾಯಿ ಕೊದುಚಿ ತಂದ ವರ ಎಂದು ಹೇಳುತ್ತಾರೆ. ಕಾವೇರಿ ಮಾತೆಯು ತೀರ್ಥರೂಪಿಣಿಯಾಗಿ ತಲಕಾವೇರಿಯಿಂದ ಹರಿದು ಬರುವಾಗ ಅಗಸ್ತ್ಯ ಮುನಿಯು ಅವಳನ್ನು ತಡೆಯುವ ಪ್ರಯತ್ನದಲ್ಲಿ ಇದ್ದ ಸಂದರ್ಭದಲ್ಲಿ ಕಾವೇರಿ ಮಾತೆಯು ಬಲಮುರಿಯ ಮೂಲಕ ಹರಿದು ಹೋಗುತ್ತಾಳೆಂದು ತಿಳಿದು ಅಲ್ಲಿಗೆ ವಿಚಾರವನ್ನು ತಿಳಿಸುತ್ತಾರೆ. ಆ ಸಂದರ್ಭದಲ್ಲಿ ರಾಜರು, ಕ್ರೋಢ ದೇಶದ ಪ್ರಜೆಗಳು ಎಲ್ಲರೂ ಸೇರಿ ಅವಳನ್ನು ಅಲ್ಲಿ ತಡೆಯುವ ಸಲುವಾಗಿ ಕುಳಿತಿರುತ್ತಾರೆ. ವಯಸ್ಕರು, ಮಕ್ಕಳು ಎನ್ನದೆ ಕಾಯುತ್ತಿದ್ದ ಆ ಸಂದರ್ಭದಲ್ಲಿ ಕಾವೇರಿ ಮಾತೆಯು ಹರಿದು ಬರುವ ಆ ಶಬ್ದಕ್ಕೆ ಕುಳಿತವರೆಲ್ಲ ಅಲ್ಲಿಂದ ಎದ್ದು ನದಿ ಹರಿದು ಬರುವ ಸ್ಥಳಕ್ಕೆ ಓಡುತ್ತಾರೆ. ಬಲಮುರಿಯ ಆ ಸ್ಥಳವನ್ನು ಇಂದು ನಾವು ಓಟಂಬಲಮಂದು ಎಂದು ಕರೆಯುತ್ತೇವೆ. ಕಾವೇರಿಗೆ ಎಲ್ಲರೂ ಅಡ್ಡಲಾಗಿ ಬಂದು ನಿಂತ ಸಂದರ್ಭದಲ್ಲಿ ಮಾತೆಯು ತನ್ನ ಜಲರೂಪವನ್ನು ಬಿಟ್ಟು ನಿಜ ರೂಪವನ್ನು ತಾಳುತ್ತಾಳೆ. ಅಲ್ಲಿ ನದಿಯು ಹರಿದು ಬಂದ ನೀರಿನ ರಭಸಕ್ಕೆ ಮಹಿಳೆಯರು ಧರಿಸಿದ್ದ ಅವರ ಸೀರೆಯ ನೆರಿಗೆಗಳು ಮುಂಭಾಗದಿಂದ ಹಿಂಭಾಗಕ್ಕೆ ಸರಿಯುತ್ತದೆ. ಆಗ ಕಾವೇರಿ ಮಾತೆಯು ತನ್ನ ನೀರಿನ ಹರಿಯುವ ರಭಸಕ್ಕೆ ಹೆದರದೆ ಧೈರ್ಯದಿಂದ ತನ್ನನ್ನು ತಡೆಯಲು ನಿಂತ ಮಹಿಳೆಯರನ್ನು ನೋಡಿ ಸಂತೋಷದಿಂದ ಪ್ರಪಂಚದ ಎಲ್ಲೂ ಇಲ್ಲದ ಈ ರೀತಿಯ ಉಡುಪು ಇಂದಿನಿಂದ ನಿಮ್ಮದಾಗಲಿ ಎಂದು ಆಶೀರ್ವಾದ ಮಾಡುತ್ತಾರೆ. ಆದ್ದರಿಂದ ಕೊಡವ ಸೀರೆಯನ್ನು ಕೊಡವ ಭಾಷೆಯಲ್ಲಿ ಕಾವೇರಿ ಮಾತೆ ಕೊದುಚಿ ತಂದ ಉಡುಪು ಎಂದು ಹೇಳುತ್ತಾರೆ. ಬಲಮುರಿಯ ಸುತ್ತಮುತ್ತಲಿನ ಜನರು ಇಂದಿಗೂ ತುಲಾ ಸಂಕ್ರಮಣದಲ್ಲಿ ಕಾವೇರಿ ಕುಂಡಿಕೆಯಲ್ಲಿ ತೀರ್ಥ ಉದ್ಭವವಾದ ಮರುದಿನ ಬಲಮುರಿಯ ಆ ಜಾಗದಲ್ಲಿ ಬಲಮುರಿ ಕುಳಿಪ ಎಂಬ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಾನು ಕುಪ್ಪದಿರ ಜೂನಾ ವಿಜಯ ಈಗ ಬೊತ್ತು ಚುಚ್ಚುವ ಬಗ್ಗೆ ತಿಳಿಸಿಕೊಡುತ್ತೇನೆ. ಕಾವೇರಿ ಸಂಕ್ರಾಂತಿಯಲ್ಲಿ ಬೊತ್ತು. ಕಾವೇರಿ ಸಂಕ್ರಾಂತಿಗೆ ಸಂಬಂಧಿಸಿದಂತೆ ಕೊಡಗಿನಲ್ಲಿ ಹಲವು ಆಚರಣೆಗಳಿವೆ. ಅವುಗಳಲ್ಲಿ ಬೊತ್ತು ಚುಚ್ಚುವುದು ಕೂಡ ಒಂದು. ಕೊಡವ ಭಾಷೆಯಲ್ಲಿನ ಬೊತ್ತಿಗೆ ಕನ್ನಡದಲ್ಲಿ ನಿಶಾನಿ ಎಂದು ಹೇಳುತ್ತಾರೆ. ಇದೊಂದು ವಿಶೇಷವಾದ ಪದ್ಧತಿ. ತಲಕಾವೇರಿಯಲ್ಲಿ ತೀರ್ಥೋದ್ಭವವಾಗುವ ಒಂದು ದಿನದ ಮುನ್ನ ಸಂಜೆ ತಮ್ಮ ಗದ್ದೆಗಳಲ್ಲಿ ಈ ಬೊತ್ತು ಚುಚ್ಚುತ್ತಾರೆ. ತೀರ್ಥೋದ್ಭವಕ್ಕೆ ಹಿಂದಿನ ದಿನ ಕೊಡಗಿನಲ್ಲಿ ಬೊತ್ತು ನೆಡುತ್ತಾರೆ. ಕೆಲವರ ಪ್ರಕಾರ ಇದು ಪಾಂಡವರಿಂದ ಬಂದ ಪದ್ಧತಿ ಎಂದು, ಇನ್ನು ಕೆಲವರು ತಮ್ಮ ಜಮೀನು ತೋಟ ಗದ್ದೆಗಳಿಗೆ ಕಾವೇರಿ ಮಾತೆಯನ್ನು ಸ್ವಾಗತಿಸುವ ಹಾಗೂ ಆಕೆಗೆ ಶರಣಾಗತಿಯನ್ನು ಸೂಚಿಸುವ ಸಂಕೇತ ಎಂದು ಅಭಿಪ್ರಾಯ ಪಡುತ್ತಾರೆ. ಕಾವೇರಿ ಸಂಕ್ರಾಂತಿಗೆ ಮುನ್ನಾ ದಿನ ಪೊಂಗಮರದ ಬೊತ್ತು ಸಿದ್ಧಪಡಿಸುತ್ತಾರೆ. ಅದರ ತುದಿಯನ್ನು ಒಡೆದು ಅದಕ್ಕೆ ಕೈಬಳ ಎಂಬ ಬಳ್ಳಿಯನ್ನು ಹಾವಿನಾಕಾರದಲ್ಲಿ ಸುತ್ತುತ್ತಾರೆ. ಕೆಲವು ಕಡೆ ಬೊತ್ತಿಗೆ ಬದಲಾಗಿ ಬಿದಿರು ಇಲ್ಲವೇ ಕಾಂಡವನ್ನು ಚುಚ್ಚುತ್ತಾರೆ. ಇದನ್ನು ಎಲ್ಲ ಗದ್ದೆ, ಬಾವಿ, ಕೆರೆ, ದನದ ಕೊಟ್ಟಿಗೆ, ಮನೆ, ಅಂಗಳ, ಓಣಿ, ಕೈಮಡ ಮುಂತಾದ ಸ್ಥಳಗಳಲ್ಲಿ ಚುಚ್ಚುತ್ತಾರೆ. ಹಾಡು ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ. ಹಾಡುತ್ತಾರೆ ಬೊಪ್ಪಂಡ ಸರಳಾ ಕರಂಬಯ್ಯ.
ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ನಿನ್ನ ನಂಬಿದ ಭಕ್ತರು ದರ್ಶನಕ್ಕೆ ಕಾದಿಹರು, ಜಲದೇವಿ ರೂಪದಲ್ಲಿ ಹರಿದು ಬಾ ತಾಯಿ. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ಕೊಡಗಿನ ಆರಾಧ್ಯ ದೇವಿ, ಕರುನಾಡಿನ ಜಲದೇವಿ, ನಂಬಿ ಬಂದ ಭಕ್ತರಿಗೆ ಕರುಣಾಕರಿ ಶಂಕರಿ. ಕೊಡಗಿನ ಆರಾಧ್ಯ ದೇವಿ, ಕರುನಾಡಿನ ಜಲದೇವಿ, ನಂಬಿ ಬಂದ ಭಕ್ತರಿಗೆ ಕರುಣಾಕರಿ ಶಂಕರಿ. ಸಡಗರದಿಂದಲಿ ಬಂದು ಭಕ್ತರ ಮನಸ್ಸನ್ನು ಗೆದ್ದು ನಿತ್ಯ ಹರಿಯುತ್ತಿರುವಳು ಕಾವೇರಮ್ಮ ಮಗಳು. ಸಡಗರದಿಂದಲಿ ಬಂದು ಭಕ್ತರ ಮನಸ್ಸನ್ನು ಗೆದ್ದು ನಿತ್ಯ ಹರಿಯುತ್ತಿರುವಳು ಕಾವೇರಮ್ಮ ಮಗಳು. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ದಕ್ಷಿಣದ ಗಂಗೆ ಕಾವೇರಿ ನದಿಯಾಗಿ ರೈತರ ಮನದಲ್ಲಿ ವರದಾಯಿನಿಯಾದಳು. ದಕ್ಷಿಣದ ಗಂಗೆ ಕಾವೇರಿ ನದಿಯಾಗಿ ರೈತರ ಮನದಲ್ಲಿ ವರದಾಯಿನಿಯಾದಳು. ಕಾವೇರಿ ಸಂಕ್ರಮಣದಿ ಕಾವೇರಿ ಕ್ಷೇತ್ರದಲ್ಲಿ ತೀರ್ಥಸ್ಥಾನ ಮಾಡಿದರೆ ಸರ್ವದೋಷ ಅಳಿಯುವುದು. ಕಾವೇರಿ ಸಂಕ್ರಮಣದಿ ಕಾವೇರಿ ಕ್ಷೇತ್ರದಲ್ಲಿ ತೀರ್ಥಸ್ಥಾನ ಮಾಡಿದರೆ ಸರ್ವದೋಷ ಅಳಿಯುವುದು. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ನಾಡಿನ ಹೊಲಗಳನ್ನು ತಂಪು ಮಾಡಿ ಸಲಹುತ ಅನ್ನ ನೀಡಿ ಹರಸುವಳು ಕಾವೇರಿ ತಾಯಿ. ನಾಡಿನ ಹೊಲಗಳನ್ನು ತಂಪು ಮಾಡಿ ಸಲಹುತ ಅನ್ನ ನೀಡಿ ಹರಸುವಳು ಕಾವೇರಿ ತಾಯಿ. ಜುಳು ಜುಳು ಸದ್ದಿನಲ್ಲಿ ಜರಿ ಮಧ್ಯೆ ಸಂದಿನಲ್ಲಿ ವನಸಾಲಿನ ನಡುವೆ ಹೊರಳಾಡಿ ಕುಣಿಯುವಳು. ಜುಳು ಜುಳು ಸದ್ದಿನಲ್ಲಿ ಜರಿ ಮಧ್ಯೆ ಸಂದಿನಲ್ಲಿ ವನಸಾಲಿನ ನಡುವೆ ಹೊರಳಾಡಿ ಕುಣಿಯುವಳು. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ನಿನ್ನ ನಂಬಿದ ಭಕ್ತರು ದರ್ಶನಕ್ಕೆ ಕಾದಿಹರು, ಜಲದೇವಿ ರೂಪದಲ್ಲಿ ಹರಿದು ಬಾ ತಾಯಿ. ಅಮ್ಮ ಕಾವೇರಿ ಕೊಡಗಿನ ಸಿರಿದೇವಿ, ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ಬ್ರಹ್ಮಗಿರಿ ಶೃಂಗದಿಂದ ಇಳಿದು ಬಾ ತಾಯಿ. ತೀರ್ಥೋದ್ಭವದ ಮರುದಿನ ಕಣಿ ಪೂಜುವ ಬಗ್ಗೆ ತಿಳಿಸಿಕೊಡುತ್ತಾರೆ ಕಣ್ಣಂಡ ಸುನೀತಾ ಸಂಪತ್. ಕಾವೇರಿ ಸಂಕ್ರಾಂತಿಗೆ ಒಂದು ದಿನ ಮುಂಚೆ ಬೊತ್ತು ನೆಡುವುದೊಂದಿಗೆ ಹಬ್ಬ ಆರಂಭವಾಗುತ್ತದೆ. ನಂತರ ಕಣಿ ಪೂಜೆಗೆ ಬೇಕಾದ ತಯಾರಿ ನಡೆಯುತ್ತದೆ. ಮುಖ್ಯವಾಗಿ ವಿವಿಧ ಬಗೆಯ ಹೂಗಳನ್ನು ಹೆಣ್ಣು ಮಕ್ಕಳು ಸಂಗ್ರಹಿಸುತ್ತಾರೆ. ಕಾವೇರಿಯಲ್ಲಿ ತೀರ್ಥ ಬಂದ ಮಾರನೇ ದಿನ ಮುಂಜಾನೆ ಬೇಗನೆ ಎದ್ದು ಕಣಿ ಪೂಜೆಯ ವಿಧಿಗಳನ್ನು ಆರಂಭಿಸುತ್ತಾರೆ. ಪ್ರತಿಯೊಬ್ಬರೂ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸುತ್ತಾರೆ. ನೆಲ್ಲಕ್ಕಿಯಲ್ಲಿ ಅಕ್ಕಿ ತುಂಬಿರುವ ಒಂದು ತಟ್ಟೆಯಲ್ಲಿ ರೇಷ್ಮೆ ವಸ್ತ್ರಗಳನ್ನು 3 ಮೂಲೆಯನ್ನು ಮಡಚಿ ಇಡುತ್ತಾರೆ. ಅದರ ಮೇಲೆ ದೊಡ್ಡದಾದ ಸೌತೆಕಾಯಿ ಇಟ್ಟು ಅದರ ಮುಂದೆ ತುಪ್ಪದಲ್ಲಿ ದೀಪ ಉರಿಸುತ್ತಾರೆ. ಸೌತೆಕಾಯಿಯ ಸುತ್ತ ಹೂಗಳನ್ನು ಅಲಂಕರಿಸಿ ಅದನ್ನು ಕಾವೇರಿ ಮಾತೆಯಂತೆ ಶೃಂಗರಿಸುತ್ತಾರೆ.
ಕೆಲವು ಕಡೆ ಇತ್ತೀಚೆಗೆ ಸೌತೆಗೆ ಬದಲಾಗಿ ತೆಂಗಿನಕಾಯಿ ಇಡುತ್ತಾರೆ. ಅದಕ್ಕೆ ಮನೆಯ ಆಭರಣಗಳನ್ನು ಹಾಕುತ್ತಾರೆ. ಕರಿಮಣಿ ಸರ, ಕಪ್ಪು ಬಳೆ, ಬಿಚ್ಚೋಲೆ, ವಿಳ್ಯದೆಲೆ, ಅಡಿಕೆ ಮುಂತಾದವುಗಳನ್ನು ಇಡುತ್ತಾರೆ. ಈ ಕಾರ್ಯ ಮನೆಯ ಹಿರಿಯ ಮುತ್ತೈದೆಯ ನೇತೃತ್ವದಲ್ಲಿ ನಡೆಯುತ್ತದೆ. ನಂತರ ತಳಿಯ ತಕ್ಕಿ ಬೊಳಕಿನಿಂದ, ಅಂದರೆ ತಟ್ಟೆಯಲ್ಲಿ ಅಕ್ಕಿ, ವಿಳ್ಯದೆಲೆ ಮತ್ತು ದೀಪವನ್ನು ಇಟ್ಟಿರುತ್ತಾರೆ. ಆ ಅಕ್ಕಿಯನ್ನು ತೆಗೆದು ದೀಪಕ್ಕೆ ಹಾಕಿ ಕಾವೇರಿ ಮಾತೆಯ ಪ್ರತಿರೂಪಕ್ಕೆ ನಮಸ್ಕರಿಸುತ್ತಾರೆ. ಅಲ್ಲಿರುವ ಹಿರಿಯರ ಕಾಲು ಮುಟ್ಟಿ ಕಿರಿಯರು ಆಶೀರ್ವಾದ ಪಡೆಯುತ್ತಾರೆ. ತೀರ್ಥೋದ್ಭವದ ನಂತರ ಎಲ್ಲ ಬಾವಿ, ಕುಡಿಯುವ ನೀರಿನ ಮೂಲಗಳಲ್ಲಿ ಕಾವೇರಿ ಹರಿದು ಬಂದು ಸೇರಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ತೀರ್ಥ ಪೂಜೆಗೆ ಬಾವಿಯ ಬಳಿ ಬರುತ್ತಾರೆ. ತೆಂಗಿನಕಾಯಿ, ಅಕ್ಕಿ, ಅರಸಿನ ಕುಂಕುಮ, ವಿಭೂತಿ, ವಿಳ್ಯದೆಲೆಯನ್ನು ಬಾವಿಯ ಬಳಿ ಪೂಜೆಗೆ ಬಳಸುತ್ತಾರೆ. ಬಳಿಕ ಮನೆಯಲ್ಲಿ ಮಾಡಿದ ಹುಳಿ ದೋಸೆಯನ್ನು ಮತ್ತು ಸಿಹಿ ಕುಂಬಳ ಸಾರನ್ನು ಬಾವಿಯ ಬಳಿ ಇರುವ ಬೊತ್ತಿನಲ್ಲಿ ಇಡುತ್ತಾರೆ. ನಂತರ ಬಾವಿಯಿಂದ ಶುದ್ಧ ನೀರನ್ನು ಸೇದಿ ಅದನ್ನು ಅಡುಗೆಗೆ ಬಳಸುತ್ತಾರೆ. ದೋಸೆಯನ್ನು ಗದ್ದೆಯಲ್ಲಿ ನೆಟ್ಟ ಮುಖ್ಯ ಬೊತ್ತಿನ ಮೇಲೆಯೂ ಇಡುವ ಪದ್ಧತಿ ಇದೆ. ಇಲ್ಲಿಗೆ ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ಕೂಪದಿ ರಜೂನಾ ವಿಜಯ್. ಎಲ್ಲರಿಗೂ ನಮಸ್ಕಾರ. ಮಂಗಳಂ ಶುಭ ಮಂಗಳಾಂಗಿಗೆ ಮಂಗಳಂ ಜಯದೇವಿಗೆ ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ ಮಂಗಳಂ ಶುಭ ಮಂಗಳಾಂಗಿಗೆ ಮಂಗಳಂ ಜಯದೇವಿಗೆ ಮಂಗಳಂ ಶುಭ ಭಾಗ್ಯದಾತೆಗೆ ಮಂಗಳಂ ಕಾವೇರಿಗೆ. ಶ್ರೋತೃಗಳೇ, ಇದುವರೆಗೆ ಕಾವೇರಿ ಸಂಕ್ರಮಣದ ಸಂದರ್ಭದಲ್ಲಿ ನಮೋ ಕಾವೇರಿ ಮಾತೆ, ಮಡಿಕೇರಿಯ ಕೊಡವ ಸಮಾಜ ಪೊಮ್ಮಾಲೆ ಪೊಮ್ಮಕ್ಕಳ ಕೂಟದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಶರಣೆನ್ನುತ ಕೈ ಮುಗಿವೆ ನೀ ಬಾರಮ್ಮ, ಶರಣಾಗತ ವತ್ಸಲೆಯೇ ಕಾವೇರಮ್ಮ. ಶರಣೆನ್ನುತ ಕೈ ಮುಗಿವೆ ನೀ ಬಾರಮ್ಮ, ಶರಣಾಗತ ವತ್ಸಲೆಯೇ ಕಾವೇರಮ್ಮ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಓಂಕಾರದ ನಾದದಲ್ಲಿ ನೆಲೆಯಾದವಳೇ ನಾದ ಬ್ರಹ್ಮರೂಪಿ ದೇವಿ ಕಾವೇರಮ್ಮ. ಓಂಕಾರದ ನಾದದಲ್ಲಿ ನೆಲೆಯಾದವಳೇ ನಾದ ಬ್ರಹ್ಮರೂಪಿ ದೇವಿ ಕಾವೇರಮ್ಮ. ಸಂಕ್ರಮಣದ ಶುಭ ದಿನದಿ ಮೈದಳೆದವಳೇ, ಸಂಕ್ರಮಣದ ಶುಭ ದಿನದಿ ಮೈದಳೆದವಳೇ, ವೇದ ವೇದ್ಯ ಪೂಜಿತೆಯೇ ನೀ ಬಾರಮ್ಮ. ಶರಣೆನ್ನುತ ಕೈ ಮುಗಿವೆ ನೀ ಬಾರಮ್ಮ, ಶರಣಾಗತ ವತ್ಸಲೆಯೇ ಕಾವೇರಮ್ಮ. ಸರ್ವರಿಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಮಹಿಳಾ ಲೋಕವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.